ಮಾವಿನ ಬೆಳೆ ತುಂಬಾ ಮುಖ್ಯವಾದಂತ ಬೆಳೆ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಈ ಬೆಳೆಗೆ ನಮಗೆ ಬೇಕಾದಂತ ಅಂತರ ಮತ್ತೆ ಸಸಿಗಳ ಸಂಖ್ಯೆ, ಹಾಗೆ ಇದಕ್ಕೆ ಗೊಬ್ಬರ, ಮತ್ತೆ ಇತ್ತೀಚೆಗೆ ನಾವು ಹೈ ಡೆನ್ಸಿಟಿ ಕ್ರಾಪ್ ಅಂದ್ರೆ ಅತಿ ಸಾಂದ್ರ ಬೇಸಾಯ ಅಂತ ಹೇಳಿ ಕರಿತೇವೆ. ಈಗ ಕಾಲ ಬಂದ್ರೆ ನಾಟಿಯ ಕಾಲ ಅಥವಾ ಗಿಡಗಳನ್ನ ನಾಟಿ ಮಾಡ್ತಕ್ಕಂಥ ಕಾಲ ಜೂನ್ ಜುಲೈ ಮಳೆಗಾಲ ಸಂದರ್ಭದಲ್ಲಿ ನಾಟಿ ಮಾಡಬೇಕಾಗ್ತದೆ. 27, 30 ಅಡಿ ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ ಬಳಕೆ ಮಾಡ್ತಾರೆ. ಆದ್ರೆ ಅತಿ ಸಾಂದ್ರತೆ ಇರತಕ್ಕಂಥ ತೋಟಗಳಲ್ಲಿ ತುಂಬಾ ಕಡಿಮೆ ಅಂತರ ಕೊಡ್ತಾರೆ. 15 ಅಡಿ ಅಥವಾ 18 ಅಥವಾ 22 ಅಂತರ ಕೂಡ ಕೊಡ್ತಾರೆ. ಈ ಸಮಯದಲ್ಲಿ ಅದರ ಸಂಖ್ಯೆಗಳು ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ 60ರಿಂದ 40 ಅಥವಾ 50 ಸಸಿಗಳಿದ್ರೆ ಇಲ್ಲಿ 80ರವರೆಗೂ ಹೋಗುತ್ತೆ. ಅದೇ ರೀತಿ ಗೊಬ್ಬರಗಳನ್ನ ಇದಕ್ಕೆ ಕೊಡೋದು ಬಗ್ಗೆ ನೋಡಿದಾಗ 25 kg ಕಾಂಪೋಸ್ಟ್ ಅನ್ನ, ಸಗಣಿ ಗೊಬ್ಬರವನ್ನ ಕೊಡಬೇಕಾಗುತ್ತೆ ಪ್ರತಿ ವರ್ಷ. ಅದೇ ರೀತಿ ಈ ರಾಸಾಯನಿಕ ಗೊಬ್ಬರಗಳು ಅಂತಂದ್ರೆ 70 ಗ್ರಾಮ್ ಪರ್ ಒಂದು ಗಿಡಕ್ಕೆ ಕೊಡಬೇಕಾಗ್ತದೆ ಪ್ರತಿ ವರ್ಷ. ಇದ್ರ ಪ್ರಮಾಣ ಮೊದಲನೇ ವರ್ಷದಿಂದ 2ನೇ ವರ್ಷಕ್ಕೆ ಬಂದಾಗ ಅದರ ಡಬಲ್ ಆಗುತ್ತೆ. ಅದೇ ರೀತಿ 10 ವರ್ಷದ ನಂತರದ ಗಿಡಗಳಿಗೆ ಏನ್ ಮೊದಲನೇ ವರ್ಷಕ್ಕೆ ಕೊಡ್ತೀವಿ ಅದ್ರ 10ರಷ್ಟು ಕೊಡ್ಬೇಕಾಗ್ತದೆ. ಅತಿ ಸಾಂದ್ರತೆ ಇರ್ತಕ್ಕಂಥ ಈ ಬೆಳೆಗಳಿಗೆ ನಾವು ಒಂದು ಗ್ರೌತ್ ಹಾರ್ಮೋನ್ ಅಂದ್ರೆ ಈಗ ಬೆಳೆ ವರ್ಧಕ ಅಂತ ಕರಿತೀವಿ, CCC 1000 ppm ಅನ್ನ ಸಿಂಪಡಣೆ ಮಾಡೋದ್ರಿಂದ ಚಿಗುರುಗಳು ಬೆಳಿಲಿಕ್ಕೆ ಮತ್ತೆ ಹೂಗಳು ಚೆನ್ನಾಗಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಈ ರೀತಿ ಮಾಡೋದ್ರಿಂದ ನಾವು ಉತ್ತಮ ಇಳುವರಿ ಮತ್ತೆ ಕಾಲಕ್ಕೆ ನಾವು ಅದರ ಬೆಳವಣಿಗೆಯನ್ನ ಕಾಪಾಡಲಿಕ್ಕೆ ಸಹಾಯ ಆಗ್ತದೆ.